ನಿಶಾ ತನ್ನ ಕೆಲಸದ ನಿಮಿತ್ತ ತನ್ನ ಗೆಳತಿಯರೊಂದಿಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಳು. ಅವಳ ಅಜ್ಜಿ ನಗರದ ಜಂಜಾಟದಿಂದ ದೂರವಿರುವ ದಟ್ಟ ಕಾಡುಗಳ ನಡುವೆ ಇರುವ ಪರ್ವತಗಳ ಮಧ್ಯ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಅವರು ಕಾಡು ಪರ್ವತಗಳನ್ನು ತುಂಬ ಪ್ರೀತಿಸುತ್ತಿದ್ದರು. ಒಂದು ದಿನ ಅಜ್ಜಿಯ ತೀವ್ರತರ ಅನಾರೋಗ್ಯದ ಮಾಹಿತಿ ತಿಳಿದು ಅಜ್ಜಿಯ ಕೊನೆಯ ಆಸೆಯಂತೆ ಅಜ್ಜಿಯನ್ನು ಭೇಟಿಯಾಗಲು ತರಾತುರಿಯಲ್ಲಿ ಹೊರಟಳು. ಹಳ್ಳಿಗೆ ತಲುಪಲು ಸಿಟಿ ಬಸ್ ಸ್ಟ್ಯಾಂಡಿಗೆ ಬರಲು ಅದಾಗಲೇ ಸಂಜೆಯಾಗಿತ್ತು. ಆ ಹಳ್ಳಿಗೆ ಕೊನೆಯ ಬಸ್ ಸ್ವಲ್ಪ ಕಾದ ನಂತರ ಹಳೆಯ ತುಕ್ಕು ಹಿಡಿದ ಬಸ್ ಬಂದಿತ್ತು. ಡ್ರೈವರ್ ಎತ್ತರದ ತೆಳ್ಳಗಿನ ವ್ಯಕ್ತಿ. ಅವನ ಮುಖದಲ್ಲಿ ಒಂದೇ ಒಂದು ಭಾವವಿರಲಿಲ್ಲ. ಕಂಡಕ್ಟರ್ ಕಾನ್ಗುಡ್ಡಕ್ಕೆ ಹೋಗುವ ಕೊನೆಯ ಬಸ್ ಎಂದು ಕೂಗಿ ಹೇಳುತ್ತಿದ್ದನು. ಹಲವು ಜನರು ತರಾತುರಿಯಲ್ಲಿ ಬಸ್ಸನ್ನು ಹತ್ತಿದ್ದರು. ಬಸ್ಸಿನ ಮುಂದಿನ ಸೀಟಿನ ಕಿಟಕಿಯ ಬಳಿ ನಿಶಾ ಕುಳಿತುಕೊಂಡಳು. ಬಸ್ ಚಲಿಸಿತ್ತು. ಕೆಲವು ಕಿಲೋಮೀಟರ್ ಚಲಿಸಿದ ನಂತರ ತಮ್ಮ ತಮ್ಮ ಊರು ಬಂದಾಗ ಜನರು ಇಳಿದುಕೊಂಡರು. ಬಸ್ಸಿನಲ್ಲಿ ಕೊನೆಯಲ್ಲಿ ನಿಶಾ ಒಬ್ಬಳೇ ಉಳಿದುಕೊಂಡಳು. ಅದಾಗಲೇ ರಾತ್ರಿಯಾಗಿತ್ತು. ಬಸ್ಸಿನ ಲೈಟುಗಳು ಗಾಢ ಅಂಧಕಾರವನ್ನು ಸೀಳಿಕೊಂಡು ನಿಧಾನವಾಗಿ ಚಲಿಸುತ್ತಿತ್ತು. ಬಸ್ಸಿನ ಇಂಜಿನಿಂದ ಕರ್ಕಶ ಶಬ್ದವು ಕಾಡಿನ ಅಂಧಕಾರದಲ್ಲಿ ಇನ್ನೂ ಹೆಚ್ಚಿನ ಭಯವನ್ನು ಸೃಷ್ಟಿಸುವಂತೆ ಇತ್ತು. ಇನ್ನು ಸ್ವಲ್ಪ ದೂರ ಬಸ್ ಚಲಿಸಿದ ನಂತರ ಕಂಡಕ್ಟರ್ ಸಹಿತ ಅವರ ಮನೆ ಅದೇ ದಾರಿಯಲ್ಲಿ ಇರುವುದರಿಂದ ಡ್ರೈವರೊಂದಿಗೆ ಮಾತನಾಡಿ ತನ್ನ ಎಲ್ಲ ವಸ್ತುಗಳನ್ನು ಬಸ್ಸಿನ ಬಾಕ್ಸಿನಲ್ಲಿ ಇರಿಸಿ ಬೀಗ ಹಾಕಿ ಇಳಿದುಕೊಂಡನು. ಸ್ವಲ್ಪ ಸಮಯದ ನಂತರ ಬಸ್ ನಿರ್ಜನ ಪ್ರದೇಶವನ್ನು ತಲುಪಿತು. ಬಸ್ಸಿನಲ್ಲಿ ನಿಶಾ ಒಬ್ಬಳೇ ಇದ್ದಳು. ಗಾಳಿಯು ತುಂಬ ವೇಗವಾಗಿ ಬೀಸುತ್ತಿತ್ತು. ಗಾಳಿಯ ರಭಸಕ್ಕೆ ಅಕ್ಕಪಕ್ಕ ಮರಗಳು ಒಂದಕ್ಕೊಂದು ಹೊಯ್ದಾಡುವುದು ಭಯಾನಕವಾಗಿತ್ತು. ನಿಶಾ ಇದರಿಂದ ತುಂಬ ಭಯಗೊಂಡಿದ್ದಳು. ಎಷ್ಟೇ ಹೊರಗಿನ ಗಾಳಿ ಬೀಸುತ್ತಿದ್ದರೂ ಅವಳ ಮುಖದಲ್ಲಿನ ಬೆವರಿನ ಹನಿಗಳು ಮೂಡತೊಡಗಿದವು. ಭಯದಲ್ಲೇ ಇದ್ದವಳಿಗೆ ಇದ್ದಕ್ಕಿದ್ದಂತೆ ಬಸ್ ನಿಂತಿತು. ಡ್ರೈವರ್ ಹಿಂದೆ ತಿರುಗಿಯೂ ನೋಡದೆ ಇನ್ನು ಸ್ವಲ್ಪ ಹೊತ್ತು ಕಾಯಬೇಕು, ಬಸ್ಸು ಕೆಟ್ಟೋಗಿದೆ ಎಂದನು. ನಿಶಾ ಗಾಬರಿಯಿಂದ ನಡುಗುವ ಧ್ವನಿಯಲ್ಲಿ ಇಲ್ಲಿ ಎಲ್ಲಿ ನಿಂತಿರೋದು? ಯಾವ ಊರು ಇದು? ಇಲ್ಲಿ ಎಲ್ಲಿಯೂ ಈ ಕತ್ತಲಲ್ಲಿ ಯಾವ ದಾರಿಯೂ ಕಾಣುತ್ತಿಲ್ಲವಲ್ಲ ಎಂದು ನಡುಗುತ್ತಾ ತೊದಲುತ್ತಾ ಕೇಳಿದಳು. ಡ್ರೈವರ್ ಏನೂ ಉತ್ತರ ಕೊಡಲಿಲ್ಲ. ನಿಶಾ ಮೌನವಾಗಿ ಭಯದಲ್ಲೇ ನಡುಗುತ್ತಾ ಕುಳಿತಳು. ಸುತ್ತಲೂ ನೋಡಿದರೆ ಗಾಢವಾದ ಕತ್ತಲೆ ಕವಿದಿದೆ. ಜೋರಾದ ಗಾಳಿ ಬೀಸುತ್ತಿದೆ. ಇದರ ನಡುವೆ ಭಯ ಹುಟ್ಟಿಸುವಂಥ ಡ್ರೈವರಿನ ವರ್ತನೆ ಅವಳ ಮನಸ್ಸಿನಲ್ಲಿ ಏನೇನೋ ಯೋಚನೆ ಹರಿದಾಡಿತ್ತು. ಹೀಗೆಯೇ ಯೋಚಿಸುತ್ತಿರುವಾಗ ಬಸ್ಸಿನ ಲೈಟ್ ಬೆಳಕಿಗೆ ಹೊರಗೆ ವಿಚಿತ್ರ ಆಕೃತಿಗಳು ಸರಿದಾಡುವಂತೆ ಭಾಸವಾಗುತ್ತಿತ್ತು. ಅದನ್ನೇ ನೋಡುತ್ತಾ ಇದ್ದವಳನ್ನು ಡ್ರೈವರ್ ಸೀಟಿನಿಂದ ಮೆಲ್ಲಗೆ ಎದ್ದು ಅವಳ ಕಡೆಗೆ ನೋಡುತ್ತಾ ಬರುತ್ತಿರುವುದನ್ನು ಗಮನಿಸದೆ ಬೆವರುತ್ತಾ ಇದ್ದಳು. ಅವನ ಬಿಸಿ ಉಸಿರಿನ ಶಾಖ ಅನುಭವ ಆದೊಡನೆ ಒಂದು ಕ್ಷಣ ಬೆಚ್ಚಿದ್ದಳು. ತಕ್ಷಣ ಅಲ್ಲಿಯೇ ಎದ್ದು ನಿಂತು ನಡುಗುವ ಧ್ವನಿಯಲ್ಲಿ ನನ್ನ ಹತ್ತಿರ ಬರಬೇಡಿ ಎನ್ನುತ್ತಾ ಕೈ ಮುಗಿದು ಬೇಡಿದರೂ ಏನು ಕೇಳದ ಹಾಗೆ ಅವಳನ್ನೇ ದಿಟ್ಟಿಸುತ್ತಾ ಅವಳ ಕಣ್ಣು ಭಯದಲ್ಲಿ ನೀರಾಗಿದ್ದು ಅವಳ ಕೆಂಪಾದ ತುಟಿಗಳು ಅದುರುತ್ತಿದ್ದನ್ನು ನೋಡುತ್ತಲೇ ಅವಳ ಕೈ ಬಿಗಿದು ಹಿಡಿದುಕೊಂಡನು. ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಸೇರಿಸುತ್ತಾ ಇರಲು ಅವಳ ಕೆಂಪಾದ ಕೆನ್ನೆಯ ಮೇಲೆ ಕಣ್ಣೀರಿನ ಹನಿಗಳು ಜಾರುತ್ತಿರಲು ಒಮ್ಮೆಲೆ ಅವನಿಂದ ಕೈಯನ್ನು ಬಿಡಿಸಿಕೊಂಡು ಜೋರಾಗಿ ಕಿರಿಚಿದಳು. ಆದರೆ ಅವಳ ಸಹಾಯಕ್ಕೆ ಯಾರೂ ಬರಲಿಲ್ಲ. ಇದ್ದಕ್ಕಿದ್ದಂತೆ ನಿಶಾ ಕಣ್ಣು ತೆರೆದು ನೋಡಿದಾಗ ಅವಳ ಪಕ್ಕದಲ್ಲಿ ಇದ್ದ ಗೆಳತಿ ಗಾಬರಿಯಿಂದ ಅವಳನ್ನೇ ನೋಡುತ್ತಾ ಇದ್ದಳು. ಕಿಟಕಿಯ ಒಳಗೆ ಸೂರ್ಯನ ಬೆಳಕು ಬರುತ್ತಿತ್ತು. ಅದೊಂದು ಕೆಟ್ಟ ಕನಸಾಗಿತ್ತು. ನಿಶಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಆದರೆ ಆ ರಾತ್ರಿಯ ಪ್ರಯಾಣದ ಭಯ ಅವಳನ್ನು ಮನಸ್ಸಲ್ಲೇ ಕಾಡುತ್ತಿತ್ತು. ಅವಳು ಎದ್ದು ಕಿಟಕಿಯ ಬಳಿ ಹೋದಳು. ಅವಳು ಕನಸಿನಲ್ಲಿ ಕಂಡಿದ್ದ ಅದೇ ಹಳೆಯ ಬಸ್ ಕೆಳಗಿನ ರಸ್ತೆಯಲ್ಲಿ ನಿಂತಿತ್ತು. ಬಸ್ಸಿನ ಬಾಗಿಲು ತೆರೆದಿದ್ದು ಡ್ರೈವರ್ ಎಲ್ಲಿಯೂ ಇರಲಿಲ್ಲ. ನಿಶಾ ಗಾಬರಿಯಾದಳು. ಬಹುಶಃ ಇದು ಕನಸಲ್ಲ, ಆದರೆ ಎಚ್ಚರಿಕೆಯ ಸಂದೇಶ ಅನಿಸುತ್ತಿದೆ. ಅವಳ ಗೆಳತಿಗೆ ಕನಸಿನಲ್ಲಿ ರಾತ್ರಿ ನಡೆದ ಘಟನೆಯನ್ನು ವಿವರಿಸಿ ಹೇಳಿದಳು. ಹೆದರಬೇಡ, ನೀನು ಕಂಡಿದ್ದು ಕೇವಲ ಕೆಟ್ಟ ಕನಸು ಅಷ್ಟೇ ಎನ್ನುತ್ತಾ ನಿಶಾಳನ್ನು ಶಾಂತಗೊಳಿಸಲು ಪ್ರಯತ್ನಿಸಿದಳು. ಆದರೆ ನಿಶಾ ತನ್ನ ಗೆಳತಿಗೆ ಬಲವಂತವಾಗಿ ಕೆಳಗಿಳಿದು ರಸ್ತೆಯಲ್ಲಿ ನಿಂತಿದ್ದ ಬಸ್ಸನ್ನು ನೋಡಲು ಕಳಿಸಿದಳು. ಸ್ವಲ್ಪ ಸಮಯದ ನಂತರ ನಿಶಾಳ ಗೆಳತಿ ಹಿಂದಿರುಗಿದಳು. ಅವಳ ಮುಖದಲ್ಲಿ ಮಂದಹಾಸವಿತ್ತು. ಅಲ್ಲಿ ಯಾವ ಬಸ್ಸು ನಿಂತಿಲ್ಲ ಎಂದು ನಿಶಾಳಿಗೆ ಹೇಳಿದಳು. ಬಹುಶಃ ಇದು ನಿಜವಾಗಿಯೂ ಕೇವಲ ಕನಸಾಗಿತ್ತು ಎನ್ನುತ್ತಾ ನಿಶಾಳನ್ನು ಸಂತೈಸಿದಳು. ನಿಶಾ, ಇಲ್ಲ, ಇದು ಕನಸಲ್ಲ, ಮುಂದಿನ ದಿನದ ಭೀಕರ ಎಚ್ಚರಿಕೆಯ ಸಂದೇಶ.